ನಿನ್ನೆ ರಾತ್ರಿ ಸುರಿದ ಮಳೆಯಿಂದ ಭಾರಿ ಅವಾಂತರವಾಗಿದೆ. ಬಿರುಗಾಳಿಗೆ ಹಾರಿ ಹೋದ ಮನೆಯ ಮೇಲ್ಛಾವಣಿಗಳು, ಧರೆಗುಡಿದ ವಿದ್ಯುತ್ ಕಂಬಗಳು, ತಪ್ಪಿದ ಭಾರಿ ಅವಾಂತರ. ಹಾಸನ ನಗರದ ಹೊರವಲಯ ದೇವೇಗೌಡ ನಗರದಲ್ಲಿ ಘಟನೆ ಸಂಭವಿಸಿರುವಂತದ್ದು. 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಮನೆಯಿಂದ ಬೀದಿಗೆ ಬಂದ ಅನೇಕ ಕುಟುಂಬಗಳು. ಮದುವೆಯ ಸಂಭ್ರಮವನ್ನ ಕಸಿದುಕೊಂಡ ವರ್ಣ. ಹಾರಿಹೋದ ಮದುವೆ ಮನೆಯ ಮೇಲ್ಛಾವಣಿ, ಮದುವೆಗೆಂದು ತಂದಿದ್ದ ಸಾವಿರಾರು ಬೆಲೆಯ ಸೀರೆ, ಬಟ್ಟೆ, ವಸ್ತುಗಳು ಬೀದಿ ಪಾಲಾಗಿವೆ. ಜೂನ್ 4ರಂದು ನಿಶ್ಚಯವಾಗಿದ್ದ ಅಲ್ತಾಫ್ ಎಂಬುವರ ತಂಗಿ ಮದುವೆ ಮಳೆ ಹಾನಿಯಿಂದ ಮದುವೆ ತಯಾರಿ ಮಾಡಲಾಗದೆ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಇದೀಗ ಮನೆಯಲ್ಲಿ ವಾಸಕ್ಕೂ ಪರದಾಡುತ್ತಿರುವ ಕುಟುಂಬಸ್ಥರು ಶೀಘ್ರವಾಗಿ ಸೂಕ್ತ ಪರಿಹಾರ ಒದಗಿಸುವಂತೆ ಸಂತ್ರಸ್ತರ ಆಗ್ರಹವಾಗಿದೆ. ರಾತ್ರಿಯಾದ ಅವಘಡಕ್ಕೆ ಇಲ್ಲಿಯವರೆಗೂ ತಿರುಗಿ ನೋಡಿದ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗುತ್ತಿದೆ. ಪಬ್ಲಿಕ್ ಸ್ಟಾರ್ ನ್ಯೂಸ್, ಹಾಸನ. ಇವೆಲ್ಲ ಜ್ಞಾನ ಬರಲ್ಲ. ಜೀವಾದ್ಮೇಲೆ ಬರೋದು ಯಾರು ಸತ್ತೋಗೋರೆ, ಯಾರಿದ್ದಾರೆ, ಯಾರು ಹೋದ್ರು ಅಂತ. ಒಬ್ಬರಾದ್ರೂ ಓಟಿಗೆ 50 ಸರಿ ಬರ್ತಾರೆ, ಗೆದ್ದಿರೋರು ಒಬ್ರು ಇಲ್ಲ. 500 ರೂಪಾಯಿ 1000 ಕಟ್ಟಿ ಓಟ್ ಹಾಕಿಸ್ಕೊಂತಾರೆ, ಕಳೆದು ಕೊಟ್ಬಿಟ್ಟು. ಈಗ ಜೀವನ ಮಾಡಕ್ಕೆ ಯಾರ ಕೈಲೂ ಆಗಲ್ಲ. ಅವೆಲ್ಲ ಮಾಡ್ತಾರೆ.